ದಲಿತರ ಸ್ಮಶಾನಕ್ಕೆ ಮೀಸಲಿಟ್ಟಿದ್ದ 1 ಎಕರೆ 7 ಕುಂಟೆ ಜಮೀನು ಕಬಳಿಕೆ ಸೂಕ್ತ ಪರಿಹಾರಕ್ಕೆ ಮಾಧ್ಯಮದ ಮೂಲಕ ಮನವಿ. ಹೌದು, ಸಾಲಿಗ್ರಾಮ ತಾಲೂಕಿನ ಕಳ್ಳಿಮುದನಹಳ್ಳಿ ಸರ್ವೆ ನಂಬರ್ 41/2ರಲ್ಲಿ ದಲಿತರಿಗೆಂದು ಮೀಸಲಿಟ್ಟಿದ್ದ 1 ಎಕರೆ 7 ಕುಂಟೆ ಜಮೀನನ್ನು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಚಂದು ಒತ್ತುವರಿ ಮಾಡಿ ದಲಿತ ಸ್ಮಶಾನವನ್ನು ಕಬಳಿಕೆ ಮಾಡಿದ್ದಾರೆ. ಈ ಕೂಡಲೇ ತೆರವು ಮಾಡಿಸಿ ದಲಿತರ ಸ್ಮಶಾನವನ್ನು ಬಿಟ್ಟುಕೊಡಬೇಕು, ಇಲ್ಲದಿದ್ದರೆ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡಲಾಗುವುದು ಎಂದು ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದ ಅಚ್ಯುತಾನಂದ್ ಅವರು ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ನೀಡಿದರು. ಅಷ್ಟೇ ಅಲ್ಲದೆ ಶಾಸಕರಾದ ಡಿ ರವಿಶಂಕರ್ ಅವರು ದಲಿತ ಪರ ಎಂದು ಹೇಳಿ ದಲಿತ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ತಾಲೂಕಿನಲ್ಲಿ ದಲಿತರ ಸ್ಮಶಾನ ಕೊರತೆ ನೀಗಿಸಿ, ಇಲ್ಲಾಂದರೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನೀವು ಮಾಡುತ್ತಿರುವ ಅನ್ಯಾಯವನ್ನು ಖಂಡಿಸುತ್ತೇವೆ ಎಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ದಲಿತ ಮುಖಂಡರಾದ ಅನಸೂಗೆ ನಾಗರಾಜ್ ಮಾತನಾಡಿ, ಇದು ದಲಿತರಿಗಾಗಿ ಮೀಸಲಿಟ್ಟಿರುವ ಸ್ಮಶಾನದ ಜಾಗ. ಇದನ್ನು ಒತ್ತುವರಿ ಮಾಡಿರುವ ಚಂದು 1 ಎಕರೆ 7 ಕುಂಟೆಯಷ್ಟು ಸ್ಮಶಾನದ ಜಾಗ ಕಬಳಿಸಿದ್ದರು. ಕಂದಾಯ ಇಲಾಖೆ ಅಧಿಕಾರಿಗಳು ಮೌನಕ್ಕೆ ಶರಣಾಗಿರುವುದು ದುರಂತ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಕಳೆದರೂ ದಲಿತರಿಗೆ ಸ್ಮಶಾನದ ಸಮಸ್ಯೆ ಕೆಲವು ಕಡೆ ಇನ್ನೂ ಬಗೆಹರಿದಿಲ್ಲ. ಹಾಗಾಗಿ ಈ ಸಮಸ್ಯೆ ಕೂಡಲೇ ಬಗೆಹರಿಯಬೇಕು, ಇಲ್ಲದಿದ್ದರೆ SC/ST ದೌರ್ಜನ್ಯ ತಡೆ ಕಾಯ್ದೆಯ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕಾಗುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ತಮ್ಮಣ್ಣ, DSS ಜಿಲ್ಲಾ ಸಂಚಾಲಕ ಕಳ್ಳಿಮುದನಹಳ್ಳಿ ಚಂದ್ರು, JDS SC ಘಟಕದ ಅಧ್ಯಕ್ಷ ಶ್ರೀನಿವಾಸ್, ಬೆಟ್ಟಳ್ಳಿ ಗುರು, ಎಲೆಮುದನಹಳ್ಳಿ ಪ್ರಭಾಕರ್, ದೇವರಾಜ್, ಸ್ವಾಮಿ, ಸತೀಶ್, ಸುನೀಲ್ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಮಾಧ್ಯಮದ ಹೇಳಿಕೆಗೂ ಮುನ್ನ ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆ ಮತ್ತು ಜಮೀನನ್ನು ಪರಿಶೀಲನೆ ಮಾಡಲಾಯಿತು. ಮಾಧ್ಯಮಕ್ಕೆ ಆಗಮಿಸಿರತಕ್ಕಂಥ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ತಾಲೂಕಿನ ಸಮಾಜದ ಮುಖಂಡರಾದಂಥ ಅಚ್ಯುತಾನಂದ್ ಅವರೇ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದಂಥ ತಮ್ಮಣ್ಣವರೇ, ನಮ್ಮ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದಂಥ ಜಿಲ್ಲಾ ಸಂಚಾಲಕರಾದಂಥ ಚಂದ್ರು ಅವರೇ, ನಮ್ಮ ಬೆಟ್ಟಳ್ಳಿ ಗ್ರಾಮದ ಗುರು ಅವರೇ, ನಮ್ಮ ಸತೀಶ್ ಅವರೇ, ಸುನೀತ್ ಅವರೇ, ನಮ್ಮ JDSನ SC ಘಟಕದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರೇ, ನಮ್ಮ ಅಂಕನಹಳ್ಳಿ ಎಲೆಮುದನಹಳ್ಳಿ ಗ್ರಾಮದ ಪ್ರಭಾಕರ್, ನಮ್ಮ ರಂಗನಾಥ್ ಅವರು, ನಮ್ಮ ದೇವರಾಜು, ಸ್ವಾಮಿ, ಎಲ್ಲ ಸ್ನೇಹಿತರು ಕೂಡ ಇವತ್ತು ಅಂಕನಹಳ್ಳಿ ಗ್ರಾಮದ ಸರ್ವೆ ನಂಬರು 41/2ಕ್ಕೆ ಭೇಟಿ ಕೊಟ್ಟಿದ್ದೀವಿ. ಅಚ್ಯುತವರ ಮುಖಂಡತ್ವದಲ್ಲಿ ಈ ಸರ್ವೆ ನಂಬರ್ನಲ್ಲಿರುವಂಥ ಭೂಮಿ ಸರ್ಕಾರಿ ಗೋಮಾಳ, 1 ಎಕರೆ 7 ಗುಂಟೆ. ಈ ಸರ್ಕಾರಿ ಗೋಮಾಳವನ್ನು 99/2000ದಲ್ಲಿ ಸಾಲಿನಲ್ಲಿ ಉಪವಿಭಾಗಾಧಿಕಾರಿಗಳ ಆದೇಶ ಸಂಖ್ಯೆ LND 63/99/2000, ತಹಸೀಲ್ದಾರ್ ಅವರ ಕಚೇರಿ ಆದೇಶ ಸಂಖ್ಯೆ LND PR 88/99/2000. ಈ ಜಮೀನು ಕಳ್ಳಿಮುದನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಸ್ಮಶಾನ ಅಂತ ಹೇಳಿ ಗ್ರಾಮ ಪಂಚಾಯತಿನಲ್ಲೂ ಕೂಡ MR ಆಗಿದೆ, ಖಾತೆಯಾಗಿದೆ. 28/99/2000 MR ನಂಬರ್. ಇದು ಸ್ಮಶಾನವನ್ನ ಒಬ್ಬ ವ್ಯಕ್ತಿ ಅದನ್ನ ಒತ್ತುವರಿ ಮಾಡಿಕೊಂಡು ಸರ್ಕಾರಿ ಗೋಮಾಳ ಮತ್ತು ದಲಿತರ ಸ್ಮಶಾನವನ್ನ ದಬ್ಬಾಳಿಕೆ ಮಾಡುವಂಥದ್ದು ಸಮಂಜಸ ಅಲ್ಲ. ಈ ಸದ್ರಿ ವಿಷಯದಲ್ಲಿ ಈಗಾಗಲೇ ಹಿಂದೆ ತಹಸೀಲ್ದಾರ್ ಅವರು ಬಂದು ಜಾಗವನ್ನು ಗುರುತಿಸಿ ಮಾಡಿದಂಥ ಸಂದರ್ಭದಲ್ಲಿ ತಾವು ಘನತೆವೆತ್ತ ಉಚ್ಚ ನ್ಯಾಯಾಲಯದಲ್ಲಿ ಇದಕ್ಕೆ ತಡೆಯಾಜ್ಞೆ ಕೂಡ ತಂದಿದ್ದೀರಿ. ಈ ತಡೆಯಾಜ್ಞೆ ತರುವಂಥ ಸಂದರ್ಭದಲ್ಲಿ ಮೂಲ ದಾಖಲಾತಿಗಳನ್ನ ಇಲಾಖೆಯವರು ಒದಗಿಸ್ಬೇಕಾಗಿತ್ತು. ಇದು ಒದಗಿಸಿಲ್ಲ ಅಂತ ಮೇಲ್ನೋಟಕ್ಕೆ ನಮ್ಗೆ ಅನ್ನಿಸ್ತಾ ಇದೆ. ಅದರಿಂದ ನಾವು ತಾಲೂಕು ದಂಡಾಧಿಕಾರಿಗಳನ್ನ ಮತ್ತೆ ಕ್ಷೇತ್ರದ ಶಾಸಕರನ್ನ, ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಈ ಜಮೀನು ಯಾವ ಉದ್ದೇಶಕ್ಕೆ
ಕಾಯ್ದಿರಿಸಲಾಗಿದೆ ಆ ಉದ್ದೇಶಕ್ಕೋಸ್ಕರ ಸೀಮಿತವಾಗಬೇಕೇ ಹೊರತು ಒಬ್ಬ ಪ್ರಬಲ ವ್ಯಕ್ತಿ ಅದನ್ನ ಅಕ್ವೈರ್ ಮಾಡ್ಕೊಳ್ಳುವಂಥದ್ದು ಸಮಂಜಸ ಅಲ್ಲ. ಆದ್ದರಿಂದ ಮಾನ್ಯ ನ್ಯಾಯಾಲಯಕ್ಕೆ ತಾಲೂಕಾಡಳಿತ ಮತ್ತು ಉಪವಿಭಾಗಾಧಿಕಾರಿಗಳು, ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿ ತಾವೇನು ಈ ಸ್ಮಶಾನಕ್ಕೆ ಆಗಿದೆ ದಾಖಲಾತಿ ಅದನ್ನು ಘನತೆವೆತ್ತ ನ್ಯಾಯಾಲಯಕ್ಕೆ ತಾವು ಸಲ್ಲಿಸಬೇಕು. ಏನು ಈ ತಾಲೂಕಿನಲ್ಲಿ ಸಾಲಿಗ್ರಾಮ ತಾಲೂಕಿನ ಕಳ್ಳಿಮುದ್ನಳ್ಳಿ ಮತ್ತು ಪಕ್ಕದ ಅಂಕನಹಳ್ಳಿ ಗ್ರಾಮದ ದಲಿತರು ಮತ್ತು ಪರಿಶಿಷ್ಟ ವರ್ಗದವರು ನಾಯಕ ಸಮಾಜ ಮತ್ತು ದಲಿತರಿಗೆ ಅಂತ ಕೊಟ್ಟಿರೋದ್ರಿಂದ ಈ ಭೂಮಿನ ಬಿಡಿಸ್ಕೊಡ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದ್ರ ಬಗ್ಗೆ ಸರ್ಕಾರಕ್ಕೆ ನ್ಯಾಯಾಲಯಕ್ಕೆ ವರದಿ ಕೊಡದೆ ಹೋದ್ರೆ, ಈಗಾಗಲೇ 2000 ಖಾತೆ ಆಗಿರೋದಕ್ಕೆ ಮಾನ್ಯ ಘನ ನ್ಯಾಯಾಲಯಕ್ಕೆ ನೀವು ಎಲ್ಲಿ ಕೊಡಬೇಕಾದಂಥ ದಾಖಲಾತಿಗಳನ್ನ ಸಲ್ಲಿಸಿಲ್ವೋ ಅದ್ರ ಬಗ್ಗೆ ತಕ್ಷಣದಲ್ಲೇ ಸೂಕ್ತ ಕ್ರಮ ತಗೊಂಡು ಇದು ತೆರವುಗೊಳಿಸಿ ಸಂಬಂಧಪಟ್ಟಂತ ಯಾರಿಗೆ ಮೀಸಲು ಇಟ್ಟವ್ರೆ ಆ ಉಪಯೋಗಕ್ಕೆ ಮಾಡ್ಕೊಳ್ಳೋದಕ್ಕೆ ತಾವು ಅನುವು ಮಾಡಬೇಕು. ಇದು ಮಾಡಿಕೊಡ್ಲಿಲ್ಲ ಅಂತ ಅಂದರೆ ನಾವು ಅಚ್ಯುತ್ ಅವರ ಮುಖಂಡತ್ವದಲ್ಲಿ ತಾಲೂಕು ಆಫೀಸಿನ ಮುಂದೆ ಅಮರಣಾಂತರ ಉಪವಾಸ ಸತ್ಯಾಗ್ರಹಕ್ಕೆ ಕೈ ಹಾಕಬೇಕಾಗ್ತದೆ. ಮಾನ್ಯ ಘನ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಕೊಡಬೇಕಾದಂಥ ದಾಖಲಾತಿಗಳನ್ನ ಕೊಟ್ಟು ಇದನ್ನು ತೆರವುಗೊಳಿಸ್ಬೇಕಂತ ತಾಲೂಕು ಆಡಳಿತಕ್ಕೆ ಮನವಿ ಮಾಡಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಾಗೆ ನನಗೆ ಆವಾಗಲೇ ಒಂದು 15-20 ದಿನದಿಂದ ವಿಷಯ ಗೊತ್ತಾಗ್ತದೆ ಈ ಥರ ಆಗಿದೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ಸ್ವಲ್ಪ ತರಿಸಿ ನೋಡಿದೆ. ದಯವಿಟ್ಟು ನಾನು ಡೈರೆಕ್ಟ್ ಮಾತಾಡಕ್ಕೆ ಹೋಗ್ತೀನಿ. ಶಾಸಕರು ದಲಿತಕ್ಕೆ ಸಂಬಂಧಪಟ್ಟ ಆಸ್ತಿಗಳು ಎಲ್ಲೇ ಇದ್ರೂ ಸಹ ಹೀಗೆ ಸರ್ಕಾರದ ಹೆಸರಲ್ಲಿ ರೆಕಾರ್ಡಲ್ಲೆಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಿಟ್ಟಿದ್ದಾರೆ. ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷ ಆಗಿದ್ದಾನೆ, ಪ್ರಬಲವಾಗವನೆ ಅಂತ ಹೇಳ್ಬಿಟ್ಟು ಅವನ ಕುಟುಂಬಕ್ಕೆ ಸಂಬಂಧಪಟ್ಟ ಆಸ್ತಿಗೆ ಕಾಣದರಂಗೆ ಇರೋದು ನೀವು ಒಳ್ಳೇದಲ್ಲ. ದಲಿತರು ಓಟ್ ಕೊಟ್ಟಿದ್ದಾರೆ ಅವತ್ತಿಗೆ, ಎಲ್ಲ ಊರ್ಲೂ ದಲಿತರು ಓಟ್ ಕೊಟ್ಟವ್ರೆ. ದಲಿತರು ಸ್ಮಶಾನದ ಜಾಗನೂ ನೀವು ಕೊಡೋಕ್ಕಾಗಲ್ಲ. ಆದಮೇಲೆ ಇನ್ನೇನು ಬಡಿಸ್ಕೊಡ್ತೀರಿ ನೀವು ಶಾಸಕರು? ಇನ್ನೇನು ಬಿಡಿಸ್ಕೊಡ್ಲಿಕ್ಕೆ ಸಾಧ್ಯ? ಸ್ಮಶಾನದ ಜಾಗ ಅವ್ರು ಸತ್ತಾಗ ಹೂಣ್ಲಿಕ್ಕೆ ಆ ಕಾಲದಲ್ಲಿ ಆಗಿದ್ರೂ ಸಹ ಅದು ಬಿಡಿಸಿ ಒಂದು ಕಾಂಪೌಂಡ್ ಹಾಕ್ಸ್ಬಿಟ್ಟು ವ್ಯವಸ್ಥೆ ಮಾಡ್ಕೊಡೋದೇನೆ. ಅವ್ನು ಪ್ರಬಲವಾಗಿರೋನು ಒಬ್ಬ ಜೊತೆಗವನೇ ಅಂತ ಹೇಳ್ಬಿಟ್ಟಿದ್ದೆ, ಅವ್ನಿಗೆ ಸಪೋರ್ಟ್ವಾಗಿ ಬ್ಯಾಕಪ್ ನಿಂತಿದ್ದೀರಲ್ಲ. ಎಲ್ಲಿ ನ್ಯಾಯ ಕೊಡ್ತಿದ್ದೀರಿ ನೀವು ಪ್ರತಿಯೊಬ್ಬರಿಗೂ? ಒಬ್ಬ ಗೆದ್ದ ಮೇಲೆ ಅವ್ರು ಓಟ್ ಹಾಕೋದು ಬಿಡೋದು ಅವ್ರವ್ರ ಹಕ್ಕೋದು. ಅದರಲ್ಲಿ ದಲಿತರಂತೂ ಓಟ್ ಹಾಕಿದ್ದಾರೆ, ನಿಮಗೆ ಗೊತ್ತು. ಈ ಸಲ ಎಲ್ಲ ಬೂತ್ಗಳಲ್ಲಿ ಚೆಕ್ ಮಾಡಿರ್ತೀರಿ, ನೋಡಿರ್ತೀರಿ. ಆದರೆ ದಲಿತರ ಲ್ಯಾಂಡ್ಗೆ ನೀವು ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂದಮೇಲೆ ದಲಿತರು ಓಟ್ ಕೊಟ್ಟು ನಿಮ್ಗೆ ಎಲ್ಲೋ ಒಂದು ಕಡೆ ಅವರೇ ವಂಚನೆ ಮಾಡ್ಕೊಂಡವ್ರೆ ಅಂತ ಕಾಣ್ತದೆ. ನೋಡ್ರಿ, ನಿಮ್ಮ ನಂಬಿ ಓಟ್ ಕೊಟ್ಟವ್ರೆ, ವಂಚನೆ ಮಾಡ್ಕೊಂಡವ್ರು ದಲಿತರೇ. ನನಗೆ ಇದೊಂದು ಊರ್ದಲ್ಲ, ಸುಮಾರು ಊರ್ದು ಬರ್ತಾ ಇದೆ, ಗಮನಕ್ಕೆ ಬರ್ತಾ ಇದೆ. ನಾನು ಇನ್ಮೇಲೆ ಪ್ರತಿ ಹಳ್ಳಿಗೂ ಹೋಗ್ತೀನಿ ಇನ್ಮೇಲೆ. ಇನ್ನು ಯಾರ ಮನೇದೇನು ಬರ್ಕೊಡ್ತಾ ಇಲ್ಲ ಆಸ್ತಿಗಳನ್ನ, ಮೊದಲು ಯೋಚನೆ ಮಾಡಬೇಕು. ದಲಿತರು ಅಂತ ಹಣವ ಯಾರು ಕೇಳೋರಿಲ್ಲ ಅಂತ ತಿಳ್ಕೊಂಡ್ರೆ ಮೊದಲನೇ ತಪ್ಪಾಯ್ತದೆ. ಶಾಸಕರಿಗೆ ಹೇಳ್ತಾ ಇದ್ದೀನಿ. ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಇಲ್ಲಿ ಪ್ರತಿಭಟನೆ ಮಾಡೋದಲ್ಲ, ಡಿಸ್ಟ್ರಿಕ್ಟ್ ಆಫೀಸರ್ ಮುಂದೆ ಪ್ರತಿಭಟನೆ ಮಾಡಬೇಕಾಯ್ತು. ಜಿಲ್ಲಾಧಿಕಾರಿ ಎದುರುಗಡೆ ನೀವೇನೇನು ಕೆಲಸ ಮಾಡಿದ್ದೀರಿ, ತಾಲೂಕಲ್ಲಿ ಯಾರಿಗೆ ನ್ಯಾಯ ಮಾಡ್ತಾ ಇದ್ದೀರಿ, ಪ್ರತಿಯೊಂದನ್ನು ಜಿಲ್ಲಾ ಮಟ್ಟದಲ್ಲಿ ಮಾಡಬೇಕು. ನೀವು ಈಗೇನು ಇದು ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ರೆ ಇನ್ನೊಂದು ತಿಂಗಳು ಟೈಮ್ ಕೊಡ್ತೀವಿ ಅಷ್ಟೇ ನಿಮ್ಗೆ. 1 ತಿಂಗಳು 2 ತಿಂಗಳು ಅಷ್ಟರೊಳಗಡೆ ಬಿಡಿಸಿ ಅಲ್ಲಿ ಎಲ್ಲ ಕಾಂಪೌಂಡ್ ಎಲ್ಲ ಹಾಕ್ಸಿ, ಇಲ್ಲ ಫೆನ್ಸಿಂಗ್ ಹಾಕ್ಸೋದು, ಬಿಡಿಸಿ ಕ್ಲೀನ್ ಮಾಡಿಸ್ಕೊಟ್ರೆ ಈ ಊರು ಮುಗಿದ್ಮೇಲೆ ಇನ್ನೇ ಊರ್ದು ಚೆಕ್ ಮಾಡ್ಕೋಬೇಕಾಯ್ತದೆ. ಇಲ್ಲ ನಾನೇ ಲಿಸ್ಟ್ ತಗೊಳ್ತಾ ಇದ್ದೀನಿ. ತಗೊಂಡ ನಂತರ ನಿಮ್ಮ ದಲಿತ ವಿರೋಧಿ ಧೋರಣೆ ಎಷ್ಟು ಏನಿದೆ, ಹೇಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಮೀಡಿಯಾ ಥ್ರೂ ಆಗ್ಬೋದು, ಪ್ರತಿಯೊಬ್ಬರು ನಿಮ್ಮ ಮನಸ್ಸು ಯಾವ ಥರ ಇದೆ ಗೆದ್ದ ಮೇಲೆ ದಲಿತರ ಬಗ್ಗೆ ಯಾವ ಧೋರಣೆ ತೋರಿಸ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ತಿಳಿಸ್ಬೇಕಾಗ್ತದೆ ಜನಗಳಿಗೆ. ಗೆದ್ದು 3 ವರ್ಷ ಆಗದೆ. 3 ವರ್ಷದಿಂದ ನಿಮಗೆ ಎಷ್ಟು ಜನ ಬಂದು ಕಂಪ್ಲೇಂಟ್ ಮಾಡಿದಾರೋ ಗೊತ್ತಿಲ್ಲ ನನಗೆ. ಇಷ್ಟೊಳಗೆ ಕ್ಲಿಯರ್ ಮಾಡಿಕೊಡ್ಬೇಕಾಗ್ತಿತ್ತು. ಕೆಲವು ಉಸ್ತುವಾರಿ ಸಚಿವರು ದಲಿತರೇ ಅವರೇ, ಅವ್ರ ಗಮನಕ್ಕೆ ತಂದಿರೋದಿಲ್ಲ ನೀವು. ಯಾಕೆಂದರೆ ತಂದ್ರೆ ಅವ್ರ ಕೈಲಿ ಕೇಳಬೇಕಾಗ್ತದಲ್ಲ, ಅವ್ರ ಗಮನಕ್ಕೆ ತಂದಿರೋದಿಲ್ಲ. ನಿಮಗೆ ನಾನು ಆಗ್ರಹಿಸ್ತಾ ಇದ್ದೀನಿ, ಏನಾದ್ರು ನೆಗ್ಲೆಕ್ಟ್ ಮಾಡಿದ್ರೆ ಇನ್ಮೇಲೆ ನೀವು ತಾಲೂಕು ಒಳಗಡೆ ಯಾವ ಊರ್ದಾರು ಹೋಗ್ಬೋದು, ಡೈರೆಕ್ಟ್ ನಾನೇ ಅಲ್ಲಿಗೆ ಅದೇ ಸ್ಪಾಟ್ ಹೋಗಿ ಮೀಡಿಯಾದವ್ರ ಥ್ರೂ ಹೋಗಿ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಕ್ಕೆ ತೋರಿಸ್ಬೇಕಾಗ್ತದೆ.
ಪ್ರಬಲವಾಗಿರೋನು ಇದನ್ನೇ ನಿಜ. ದಲಿತರ ಜಮೀನ ಒತ್ತುವರಿ ಮಾಡಿಕೊಂಡು ಸ್ಮಶಾನನ ಎಕರೆಗಟ್ಟಲೆ ಒತ್ತುವರಿ ಮಾಡಿಕೊಂಡು ತೋಟ ಮಾಡಿಕೊಂಡು ಪ್ರಬಲ ಆಗದೆ ಇನ್ನೇನು ಮಾಡ್ತಾರೆ ಅವರು? ಪ್ರಬಲ ಆಯ್ತಾರೆ. ಅಂತೆ ತಾಲೂಕೊಳಗಡೆ ಯಾವ್ಯಾವ ಕಡೆ ಆಗಿದೆ ಗೊತ್ತಿಲ್ಲ, ಚೆಕ್ ಮಾಡಬೇಕು, ಚೆಕ್ ಮಾಡಿಸ್ತೀನಿ ನಿಮ್ಮ ಮೇಲೆ. ನೀವು ದಲಿತರ ಬಗ್ಗೆಯಲ್ಲಿ ಗೋಸುಂಬಿ ಥರ ಕಣ್ಣೀರು ಹಾಕಬಾರ್ದು. ಕಣ್ಣೀರು ಹಾಕೋದಲ್ಲ, ತಲೆ ಕೆರೆದಾಡ್ಕೊಂಡು ತಲೆ ಸಾವ್ಕೊಂಡು ಇಲ್ಲ ಬಂದ್ರಪ್ಪ ಮಾಡ್ತೀನಿ ಅಂತ ಕರ್ಕೊಂಡು ಹೋಗೋದಲ್ಲ. ಕೆಲಸ ಮಾಡಿ ತೋರಿಸ್ಕೊಡಿ ಅವ್ರಿಗೆ. ದಲಿತರ ಪರವಾಗಿ ದಲಿತರು ಓಟ್ ಹಾಕವ್ರೆ, ಅವ್ರ ಪರವಾಗಿ ಕೆಲಸ ಮಾಡ್ಕೊಡಿ. ಕಾಂಗ್ರೆಸ್ ಸರ್ಕಾರದಲ್ಲಿ MLA ಆಗಿರೋದು, ಕಾಂಗ್ರೆಸ್ಗೆ ದಲಿತರ ಬೆನ್ನೆಲುಬು ಅನ್ನೋದು ಮರ್ತ್ಕೊಂಡಿದ್ದೀರಿ ಅಂತ ಕಾಣ್ತದೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ದಲಿತರು ಬೆನ್ನೆಲುಬು ಇವತ್ತು. ಇಲ್ಲಿ ನೋಡಿದ್ರೆ ದಲಿತರಿಗೆ ಅನ್ಯಾಯ ಮಾಡ್ಕೊಂಡು ನಿಂತಿದ್ದೀರಿ. ಅದು ಕಾಂಗ್ರೆಸ್ಸಿಂದ ಗೆದ್ದು ಕಾಂಗ್ರೆಸ್ MLA ಆಗಿ. ಹಾಗಾಗಿ ಈಗ ಹೋಗಿ ಬಂದಿದ್ದೀನಿ ನಾನು, ಸ್ಪಾಟಲ್ಲಿ ನೋಡ್ಕೊಂಡು ಬಂದ. ಸ್ಪಾಟ್ಗೆ ಹೋಗಿದ್ದು ಅಲ್ಲಿ ಊರಿನವ್ರು ಗ್ರಾಮದವರೆಲ್ಲ ಬಂದು ಹೇಳಿಕೆ ಕೊಟ್ಟು ಹೋಗವ್ರೆ. ಇನ್ನು ಬರೀ ಎಸ್ಸಿಗಳೆಲ್ಲ ಇತರೆ ಸಮುದಾಯದವರು ಬಂದು ಹೇಳಿದ್ರು, ಇದು ಸ್ಮಶಾನಕ್ಕೆ ಅಂತ ಇದ್ದ ಜಾಗ ಒತ್ತುವರಿ ಮಾಡ್ಕೊಂಡವ್ರೆ ಅಂತ. ರೆಕಾರ್ಡಲ್ಲೂ ಇದೆ ಇದು. ಇಮಿಡಿಯೇಟ್ ನೀವು ತಹಸೀಲ್ದಾರ್ಗೆ ಗಮನಕ್ಕೆ ತಂದು ಇನ್ನು 2 ತಿಂಗಳು ನಿಮ್ಗೆ ಟೈಮ್ ಕೊಡೋದು. 2 ತಿಂಗಳ ಒಳಗೆ ಆಗಲಿಲ್ಲ, ಒಂದು ತಿಂಗಳು 2 ತಿಂಗಳ ಒಳಗಡೆ ಆಗಲಿಲ್ಲ ಅಂದರೆ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಬೇಕಾಗ್ತದೆ. ನಿಮ್ಮ ವಿರುದ್ಧ ಇಡೀ ತಾಲೂಕಿನಲ್ಲಿ ಎಲ್ಲ ಸಮುದಾಯದ ದಲಿತರು ತಾಲೂಕು ಆಫೀಸಲ್ಲಿ ಇಲ್ಲೂ ಸಹ ಪ್ರತಿಭಟನೆ ಮಾಡಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲ ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ತಿಳಿಸ್ತಾ, ಜೊತೆಗೆ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ತಿಳಿಸ್ತಾ, ಸ್ನೇಹಿತರೆ, ಇವತ್ತು ಕಳ್ಳಿಮುದ್ನಹಳ್ಳಿ ಸರ್ವೆ ನಂಬರು 41ರಲ್ಲಿ 1 ಎಕರೆ 7 ಕುಂಟೆ ದಲಿತರಿಗೆ SC ಮತ್ತು STಗೆ ಮೀಸಲಿಟ್ಟಂಥ ಮಶಾಣ. ಅದು ಹಲವಾರು ವರ್ಷಗಳಿಂದ ಅದನ್ನು ಹೋರಾಟ ಮಾಡ್ಕೊಂಡು ಬಂದಿದ್ವಿ. ಜೊತೆಗೆ ಪ್ರಬಲವಾದಂಥ ವ್ಯಕ್ತಿ ಇದನ್ನು ಒತ್ತುವರಿ ಮಾಡಿಕೊಂಡು ಇದರ ಜಾಗವನ್ನು ಬಿಡದೇ ಅವರ ಸ್ವಾರ್ಥಕ್ಕೋಸ್ಕರ ಅದನ್ನು ಬೆಳೆಸ್ಕೊಂಡಿದ್ದಾರೆ. ಜೊತೆಗೆ ಈಗ ನಾನು ಒತ್ತಾಯ ಮಾಡೋದೇನಂತಂದರೆ, ಮಾಜಿ ತಾಲೂಕ್ ಪಂಚಾಯತಿ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಚಂದು ಅವರು ಆರ್ಥಿಕವಾಗಿ ನೀವು ಚೆನ್ನಾಗಿದ್ದೀರಿ, ಬಟ್ ಅವ್ರು ದಲಿತರ ಜಮೀನೇ ಬೇಕಾಗಿಲ್ಲ ನಿಮ್ಮ ಜೀವನ ಮಾಡಲಿಕ್ಕೆ. ದಲಿತರದ ಮಶಾಣವನ್ನು ಒತ್ತುವರಿ ಮಾಡಿಕೊಂಡು ನೀವು ಅದರಲ್ಲೇ ಜೀವನ ಮಾಡ್ತಾ ಇದ್ದೀರಿ ಅಂದರೆ ಅದನ್ನು ನಾಚಿಕೆ ಆಗ್ಬೇಕು ನಿಮ್ಮ ಜನಕ್ಕೆ. ಅದು ದಯಮಾಡಿ ಅದು SC ST ಸಮುದಾಯಕ್ಕೆ ಅಂತ ಸರ್ಕಾರ ಅವತ್ತು ಆಲ್ರೆಡಿ ಅದನ್ನು ದಾಖಲೆ ಮಾಡಿದೆ. ಅದನ್ನು ಬಿಟ್ಟು ಸ್ವಾಭಿಮಾನ ಬದುಕೋದನ್ನ ಕಲ್ತ್ಕೊಳ್ಳಿ ಅಂತ ತಮಗೆ ನಾವು ಒಂದು ಮನವಿಯನ್ನು ಮಾಡ್ತಾ, ಜೊತೆಗೆ ತಾಲೂಕಾಡಳಿತ ಮತ್ತು ತಾಲೂಕಿನ MLA ಅವರು ಈ ಒಂದು ವಿಶೇಷವಾಗಿ ಇದಕ್ಕೆ ಜವಾಬ್ದಾರಿ ತಗೊಂಡು ಏನು ಇವತ್ತು ಹೈಕೋರ್ಟಲ್ಲಿ ಸ್ಟೇ ಇದೆಯೋ ಆ ಸ್ಟೇಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ಜಿಲ್ಲಾಧಿಕಾರಿಗಳಾಗ್ಬೋದು ಮತ್ತು AC ಅವರಾಗ್ಬೋದು, ತಹಸೀಲ್ದಾರ್ ಆಗ್ಬೋದು, ಜೊತೆಗೆ ತಾಲೂಕಿನ MLA ಅವರು ಕೂಡ ಇದನ್ನು ತಲೆ ಕೆಡಿಸ್ಕೊಂಡು ಕೋರ್ಟ್ಗೆ ಇದನ್ನು ಡಾಕ್ಯುಮೆಂಟನ್ನು ಸಲ್ಲಿಸಿ ಸ್ಟೇನ ಅಕೌಂಟ್ ಮಾಡಿಸಿ ಇವತ್ತು ಏನು SC ST ಸಮುದಾಯಕ್ಕೆ ಅಂತ ಕಾಯ್ದಿರಿಸೋ ಮಶಾಣ ಇದೆಯೋ ಅದನ್ನು ಬಿಡಿಸ್ಕೊಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಭೀಮ್.